ಫ್ರೆಂಡ್ಸ್, ನಾನು ಇತ್ತೀಚೆಗೆ ಶಾಂಘೈಗೆ ಟ್ರಿಪ್ಪಿಗೆ ಅಂತ ಹೋಗಿದ್ದೆ. ಆವಾಗ ಶಾಂಘೈದ ಹತ್ತಿರ ಇರುವಂತಹ ಜುಜಿಯಾಜಿಯಾವೋ ಅಂತ ಚೈನೀಸಲ್ಲಿ ಕರೀತಾರೆ, ಇಂಗ್ಲೀಷಲ್ಲಿ ವಾಟರ್ ವಿಲೇಜ್ ಅಂತ ಕರೀತಾರೆ. ಇದು ಶಾಂಘೈ ಸಿಟಿ ಸೆಂಟರಿಂದ ಒಂದು 30-40 ಕಿಲೋಮೀಟ್ರ್ ದೂರ ಇರ್ಬೋದು. ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಕೊರೆಯೋ ಚಳಿ ಇತ್ತು ನಾವು ಹೋದಾಗ. ಅವತ್ತಿನ ದಿವಸ ಬೇರೆ ಮಳೆ ಬರ್ತಾಯಿತ್ತು, ಆಲ್ಮೋಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ಅಂತ ಹೇಳಿ. ನಾವು ಒಬ್ಬರು ಇಂಗ್ಲೀಷ್ ಗೈಡನ್ನು ತೊಗೊಂಡು ಹೋಗಿದ್ವಿ. ಇಂಗ್ಲೀಷ್ ಸ್ಪೀಕಿಂಗ್ ಚೈನೀಸ್ ಅವರು ಅಲ್ಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದು ಏನು ಅಂತ ಹೇಳಿ. ತುಂಬ ಸುಂದರವಾದ ಒಂದು ಬ್ರಿಡ್ಜ್ ಸಹ ಕಾಣ್ತಾ ಇದೆ. ಐ ಥಿಂಕ್ ಈ ಬ್ರಿಡ್ಜ್ ಏನಿದೆ ಅದು ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅಂತ ನಾವು ಕೇಳಲ್ಪಟ್ವಿ. ನೋಡಿ, ಹಳೆ ಕಾಲದ ಮನೆಗಳ ತರಹ ಒಂದು ಸ್ಟ್ರಕ್ಚರ್ ಇದೆ. ಈಗ ಶಾಂಘೈ ಸಿಟಿನಲ್ಲಿ ಈ ಥರ ಕಾಣೋದು ತುಂಬ ಕಡಿಮೆ. ಹಾಗಾಗಿ ಇಲ್ಲಿ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಕೂಡ. ಇದು ಒಂಥರ ನನಗೆ ಏನು ನೆನಪಾಯಿತು ಅಂತಂದರೆ, ನಮ್ಮ ಅಲೆಪ್ಪಿನಲ್ಲಿ ಬೋಟ್ ರೈಡಿಂಗ್ ಹೋಗ್ತೀವಲ್ವ, ಅದೇ ಥರ ಇದೆ ಇದು. ಬೇಸಿಕಲಿ ಏನು ಅಂತಂದರೆ, ಹಳೆ ಕಾಲದಲ್ಲಿ ಇದು ಒಂದು ರಿವರ್ದು ಸ್ಟ್ರೀಮ್, ಇದು ಕೆನಾಲ್ ಥರ. ಹಿಂದಿನ ಕಾಲದಲ್ಲಿ ಎರಡೂ ಕಡೆ ಮನೆಗಳು ಇರ್ತಾಯಿದ್ವು, ಮತ್ತು ಜನಗಳು ಅಕ್ಕಪಕ್ಕದಲ್ಲಿ ಇರೋರು ಈ ಕೆನಾಲಿಂದ ಮೀನುಗಳನ್ನು ಹಿಡಿತಾಯಿದ್ರು. ಸೊ ಈಗ ಇತ್ತೀಚೆಗೆ ಏನು ಮಾಡಿದ್ದಾರೆ, ಇದನ್ನು ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಥರ ಮಾಡೋಕ್ಕೆ ಅಂತ ಹೇಳಿ ಅಲ್ಲೆಲ್ಲ ತುಂಬ ಸುಂದರವಾದ ಶಾಪ್ಗಳು ಅಥವಾ ಬೇರೆ ಬೇರೆ ತರಹ ಸ್ಟ್ರಕ್ಚರ್ಗಳನ್ನು ಕಟ್ಟಿ ಟೂರಿಸ್ಟ್ ಅಟ್ರಾಕ್ಷನ್ ಥರ ಮಾಡಿದ್ದಾರೆ. ತುಂಬ ಜನ ನೋಡೋಕ್ಕೆ ಬರ್ತಾರೆ. ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ. ನೋಡ್ಬೋದು ನೀವು, ಸುಂದರವಾದ ಹೂಗಳನ್ನು ಇಟ್ಟಿದ್ದಾರೆ ಅಲ್ಲಿ ನೋಡಿ. ಅಲ್ಲಿ ನೀವು ಬ್ರಿಡ್ಜ್ ಮೇಲೆ ಕಾಣ್ತಾ ಇದ್ದಾರೆ ಜನಗಳನ್ನು. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅವರು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಸ್ಪೇಸು. ಇದು ಹೇಗೆ ಒಂದು ಪ್ಲೇಸನ್ನು ಟೂರಿಸ್ಟ್ ಅಟ್ರಾಕ್ಷನ್ನು ಡೆಸ್ಟಿನೇಷನ್ ಥರ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನೂ ತುಂಬ ವಿಡಿಯೋಗಳಿದೆ ಬೇರೆ ಜಾಗಗಳದ್ದು, ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.